ಕಾಂತದ ನೆಲೆಗೆ ಇದನ್ನು ನೆಗೋದು ಕಲ್ಕಲ್ ಭೂಮಿ ಅಂತಾರೆ. ಇದಕ್ಕೆ ಈ ನರಕ್ಕಿಂತ ತೆಳಗದು, ಇಲ್ಲೆಲ್ಲ ಕತ್ಲ ಒಂದಿಲ್ಲ. ಇಲ್ಲಿ ಒಂದು ಶ್ವಾಸದಾಗ ಹೇಳಿ 18 ಸಲ ನಾವು ಹುಡ್ತೀವಿ ಬಂದಿದ್ದೆವು ಅಂದ್ರೆ ದುಃಖನ ದುಃಖ ಅದು ಒಂದಿಲ್ಲ. ಆ ಪ್ರಕಾರ ದುಃಖದ ಇನ್ನು ಸ್ವಲ್ಪ ಮೇಲೆ ಬಂದ್ರೆ ನರಕ ಚಾಲು ಆಕ್ಕವು. ಇವು 7 ನರಕ ಅದಾವೆ. 1 2 3 4 5 7 ಈ 7 ನರಕ ಪಾರಾಗನ ನಾವು ತಿರಂಜ ಗತಿಗೆ ಹೋಗ್ತೇವೆ. ಹೌದಿಲ್ಲ. ತಿರಂಜ ಗತಿ ನಮಗೇನು ಮಾಡೋದು ನಮಗೇನು ತಿಳಂಗಿಲ್ಲ, ಏನಿಲ್ಲ, ಅಜ್ಞಾನ ಅವಸ್ಥೆ ಅದು. ಮತ್ತು ಹಿಂದ ಕಡೆ ಸ್ವಲ್ಪ ಪುಣ್ಯ ಬೆಳೀತು ಅಂದರೆ ದೇವಗತಿಗೂ ಹೋಗ ಅಂದರೆ ತಿರಂಜ ಗತಿಗೆ ಚಲೋ ಗತಿ ದೇವರ ಗತಿ. ಮತ್ತು ದೇವರ ಗತಿಗೆ ನಾವು ಎಷ್ಟು ಸರಿ ಹೋಗಿ ಬಂದೆವು, ಖರೇನೋ ನಾವು ಶಾಣೆ ಆಗಲಿಲ್ಲ. ಅಲ್ಲಿಯೂ ಬರೀ ಸುಖ ಪ್ರಮಾದ ಆಗತ್ತು ಅಲ್ಲಿ. ಮತ್ತು ಅಲ್ಲಿಂದಾಗನ ದೇವರ ಗತಿಯಿಂದ ಮನುಷ್ಯ ಗತಿ ಶ್ರೇಷ್ಠ. ಈಗ ನಾವು ಎಲ್ಲರೂ ಶ್ರೇಷ್ಠ ಗತಿದಾಗ ಬಂದಿದ್ದೆವು. ಮತ್ತು ಪುರುಷಾರ್ಥ ಹೆಂಗೆ ಆಗಬೇಕು? ಶ್ರೇಷ್ಠ ಪುರುಷಾರ್ಥ. ಈಗ ತಕ್ಕ ನಾವು ಏನು ಮಾಡಲಿಲ್ಲ, ಈಗ ತಕ್ಕ ನಾವು ಏನು ಮಾಡಲಿಲ್ಲ, ಅದನ್ನು ಮಾಡೋ ಸಲಗೆ ನಮಗೆ ಮನುಷ್ಯ ಗತಿ ಸಿಕ್ಕಿದ್ದು. ಮತ್ತು ನಾವೇನು ಮಾಡಬೇಕು? ಎಲ್ಲ ಮರ್ತು ಬಿಡೋದು, ಮನೆಗಿಂದ ಎಲ್ಲ ಮರ್ತು ಬಿಡೋದು. ಅವ್ರಿಗೆ ಏನೂ ಬಾಯಲೇ ಇಲ್ಲ. ಖರೆ ನಂಗೆ ಏನಾಗೋದದು? ಭಗವಾನ್ ಆಗೋದದು. ಭಗವಾನ್ ಅಂದರೆ ಏನ? ಭಗ ಅಂದ್ರೆ ಬುದ್ಧಿ, ವಾನ್ ಅಂದ್ರೆ ಸಹಿತ, ಬುದ್ಧಿಲೇ ಸಹಿತ ಅವರು ಭಗವಾನ್. ಬುದ್ಧಿ ಅಂದ್ರೆ ಜ್ಞಾನ. ನಾವು ಜ್ಞಾನಲ್ಲೇ ಸಹಿತ ಆಗಬೇಕಿಲ್ಲ ಅಂದ್ರೆ ಭಗವಾನ್ ಆಗೋದು. ನನ್ನ ಕಡೆ ಕೆಪಾಸಿಟಿ ಅದು, ಅದು ಶಕ್ತಿ ಅದು. ಅದ್ರ ಮೇಲೆ ವಿಶ್ವಾಸ ಮಾಡಿರಿ. ಅದನ್ನು ನಿಮ್ದು ಜ್ಞಾನ ಮೇಲೆ ವಿಶ್ವಾಸ, ಅದನ್ನು ನಿಮ್ದು ಆತ್ಮದರ್ಶನ, ಅದನ್ನು ನಿಮ್ದು ಆತ್ಮಶ್ರದ್ಧಾನ. ಮತ್ತು ಯಾವಾಗ ಆತ್ಮಶ್ರದ್ಧಾನ ಆಗ್ತದೆ ಆವಾಗ ಆತ್ಮಜ್ಞಾನ ಬೆಳೀತದೆ. ಏನು ಮಾಡಿ ಆತ್ಮಜ್ಞಾನ ಬೆಳೀತು, ಆ ಪ್ರಕಾರ ನಾವು ಶಾಂತಕೊಂಡ್ರು. ಅದು ನಿಮ್ದು ಚಾರಿತ್ರ, ಅದು ಸಮ್ಯಕ್ ಚಾರಿತ್ರ. ಅಂದ್ರೆ ಅದನ್ನು ಆಗಾನ ನೀವೇನು ಈಗ ವಿಚಾರ ಮಾಡಬೇಕು. ಇವು ಸಾಧಾರಣ ಮನುಷ್ಯ ಅದಾನ. ಸಾಧಾರಣ ಮನುಷ್ಯ ಅಂದರೆ ಏನು? ಇವು ಮಿಥ್ಯಾ ದೃಷ್ಟಿ ಅದ, ಇನ್ನೂ ಅವನಿಗೇನು ತಿಳಿಲಿಲ್ಲ. ಖರೆ ಅವನು ಸಮ್ಯಕ್ತ ಸಮ್ಮುಖ ಅದ. ಸಮ್ಯಕ್ತ ಸಮ್ಮುಖ ಅಂದ್ರೆ ಏನು ಖರೆ ಅದ, ಏನು ಸುಳ್ಳದು, ಇದನ್ನು ವಿಚಾರ ಮಾಡ್ತಾನೆ. ಒಂದಿಲ್ಲ. ಸಮ್ಯಕ್ ಸಮ್ಮುಖ, ಸಮ್ಯಕ್ ಸಮ್ಮುಖ ಆಗಾನ ಅವ್ನು ತಿಳಿದದ ಇದನ್ನು ಸರಿಯಾದ, ಇದನ್ನು ಕೆಟ್ಟದ. ಮತ್ತು ಕೆಟ್ಟಗೆ ನಾವು ಬಿಡೋದು ಮತ್ತು ಸರಿಯಾದದ್ದು ಹಿಡ್ಕೊಳ್ಳೋದು. ಅದಕ್ಕೆ ಯೋಗ್ಯ ಉಪಾದಾನ ಶಕ್ತಿ ಅಂತಾರೆ, ಹೇಯೋಪಾಧ್ಯಾಯ ದೃಷ್ಟಿ ಅಂತಾರೆ. ಏನಂತಾರೆ ಅದಕ್ಕೆ? ಏನು ಹೇ ಅಂದರೆ ಬಿಡಬೇಕು, ಏನು ಉಪಾಧ್ಯಾಯ ಅಂದರೆ ತಗೋಬೇಕು. ಇದನ್ನು ಯಾವಾಗ ಬುದ್ಧಿ ಆಯ್ತು ಆವಾಗ ನಮ್ಗೆ ಭೇದ ವಿಜ್ಞಾನ ಆಗ್ತದೆ. ಹೌದು, ಭೇದ ವಿಜ್ಞಾನ ಆಗಾನ ನಾವೇನು ಉಪಯೋಗ ಏನಾಗ್ತದೆ, ಅದು ಸರಿ ಉಪಯೋಗ ಆಗ್ತದೆ. ಆವಾಗ ನಮ್ಮದು ವಸ್ತು ಸ್ವರೂಪ ಜ್ಞಾನ ಆಗ್ತದೆ. ಯಾವ ಥರದ ಜ್ಞಾನ ಆಗ್ತದೆ ಅಂದರೆ ವಸ್ತುದ ಸ್ವಭಾವ ಏನದು, ನಮ್ಮ ಆತ್ಮನ ಸ್ವಭಾವ ಏನದು ಒಂದಿಲ್ಲ, ಇದು ನಮ್ಗೆ ತಿಳಿಗ್ತದೆ. ಆವಾಗ ವಸ್ತು ಸ್ವರೂಪ ತಿಳೋಣ ನಮ್ಮ ಪುರುಷ ಚಾಲು. ಆ ವಸ್ತು ಸ್ವರೂಪ ದಶೆಯಿಂದ ನಾವೆಲ್ಲ ಶ್ರದ್ಧಾನ ಮಾಡ್ಕೆ ಸ್ಥಿರ ಕುಂತು ಅಂದ್ರೆ ನಮ್ಮದು ವಸ್ತು ಸ್ವರೂಪ ನಮ್ಗೆ ಕಾಣಕ್ಕೆ ಚಾಲು ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಈ ಮಿಥ್ಯಾ ದೃಷ್ಟಿ ನಾವು ವಿಚಾರ ಮಾಡ್ತಾನೆ, ಏನು ಸಳೆ ಏನಿಲ್ಲ, ಸಮ್ಯಕ್ತವಾಗಿ ದೃಷ್ಟಿ ಆಗಮ ದಶೆಯಿಂದ ದೃಷ್ಟಿ ಮಾಡ್ಕೆ ಎಲ್ಲ ತಿಳ್ಕೊಳ್ಳೋದನು. ಆವಾಗ ಅವ ಶಾಂತಕೊಂಡಿರ್ತಾನೆ. ಆವಾಗ ಅಂತರ ಒಳಗೆ ನೀವೇನು ಆತ್ಮದರ್ಶನ ಹಂಗೆ ಆಗ್ತದೆ. ಹೌದು, ಈ ಆತ್ಮದರ್ಶನ ಆಗಾನ ಆ ದೃಢತೆ ಬಂತು ಅಂದರೆ ಮುನಿ ಆಗ್ತಾನೆ. ಮುನಿ ಆಗಾನ ಏನಾಗೋದು? ಮುಂದೆಲ್ಲ ಪಾರಿ ಅರಿಯಂಥ ಅವಸ್ಥೆ ಸಿಗ್ತದೆ, ಚತುಷ್ಟಿ. ಈ ಪ್ರಕಾರ ನಾವು ಆಗೋ ಸಲಗೆ ಈ ನಾವು ಮನುಷ್ಯ ಗತಿಗೆ ಬಂದಿದ್ದು. ಅಂದ್ರೆ ಅವರ ನಾಳೆ ಪರಮಾತ್ಮ ಆಗೋದು. ಅಂದರೆ ನಮ್ದು ಇದನ್ನು ಮಾರ್ಗ ಅದು. ಈ ಮಾರ್ಗ ನಾವು ಏನು ಮಾಡೋದು?